ಸೊ ಮಾರ್ಕೆಟ್ ಬಿದ್ದಿರೋದು ಇವಾಗ ಓವರಾಲ್ ಮಾರ್ಕೆಟು 15%ಇಂದ 16% ಬಿದ್ದಿದೆ. ಆದರೆ ಯಾರು ಕೋವಿಡ್ ಆದಮೇಲೆ ಎಂಟ್ರಿ ಆಗಿದ್ದಾರೆ ಅವ್ರಿಗೆ ಇದು ದೊಡ್ಡದು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಅವ್ರು ನೋಡಿರೋದೇ ಇದೆ ದೊಡ್ಡ ಫಾಲು ಕೋವಿಡ್ ಆದಮೇಲೆ. ಆದರೆ 2007 ಒಂದು ಫಾಲ್ ಆಗಿತ್ತು, ಆವಾಗ ಮಾರ್ಕೆಟ್ ಹೆಚ್ಚು ಕಡಿಮೆ 50-60% ಬಿದ್ದಿತ್ತು. ಅದಾದಮೇಲೆ 2016 ಒಂದು ಫಾಲ್ ಆಗಿತ್ತು. ಸೊ ಆವಾಗಲೂ ನಮಗೆ ಒಂದು 20-25% ಮಾರ್ಕೆಟು ಡೌನ್ ಆಗಿತ್ತು. ಸೊ ಈಗ ಯಾರು ಎಂಟ್ರಿ ಆಗಿದ್ದಾರೆ ಅವ್ರಿಗೆ ಇದು ದೊಡ್ಡ ಫಾಲ್ ಅಂತ ಅನ್ನಿಸ್ತಾ ಇದೆ. ಹೌದು, ಪ್ಲಸ್ ಇವಾಗ ಏನು ಕ್ವಶನ್ ಬರುತ್ತೆ ನನಗೆ ಅಂತಂದರೆ, ಈಗ ನಾನು ನೋಡಿಲ್ಲ ಅದನ್ನು, ಇವಾಗ ನನಗಿದೆ ಅನುಭವ. ಆದರೆ ನಾನಿವಾಗ ಇಷ್ಟು ದಿನ ಟ್ರೇಡಿಂಗ್ ಮಾಡ್ಕೊಂಡು ಬರ್ತಾಯಿದ್ದೆ. ತುಂಬ ಜನ ಹೇಳ್ತಿದ್ದಾರೆ ಇವಾಗ ಬಿದ್ದಾಗ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ. ಈಗ ಬಿದ್ದಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆಯದಾ ಅಥವಾ ಟ್ರೇಡಿಂಗ್ ಮಾಡ್ಕೊಂಡು ಹೋದರೆ ಒಳ್ಳೆಯದಾ? ಕರೆಕ್ಟ್, ಹೌದಲ್ವಾ? ಹೌದು. ಸೊ ನಾನು ಹೇಳೋವಂಥದ್ದು ಏನು ಅಂತಂದರೆ, ಯಾರೇ ಆದ್ರೂ ಮಾರ್ಕೆಟ್ಗೆ ಎಂಟ್ರಿ ಆಗೋರು ಅಥವಾ ಇವಾಗ ಮಾರ್ಕೆಟಲ್ಲಿ ಇರೋರು ಮೊದಲೇದಾಗಿ ಅವರು ಡಿಸೈಡ್ ಮಾಡ್ಕೊಬೇಕಾಗಿರೋವಂಥದ್ದು ಏನು ಅಂತಂದರೆ, ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಟ್ರೇಡಿಂಗ್ ಮಾಡಬೇಕಾ?